ಈ ರೀತಿಯಾಗಿರೋ ಪರಮಾತ್ಮನ ಹೇಗೆ ನೀವು ಮೋಸ ಮಾಡೋದಕ್ಕಾಗುತ್ತೆ? ಇದೆಲ್ಲ ಒಳ್ಳೆ ಭಕ್ತಿ ಅಲ್ಲ. ನಿಜವಾಗಿ ನೀವೇನಾದರೂ ನಮಗೆ ತಿಳ್ಕೋ, ನಾನು ಹೇಳೋದು ಒಳ್ಳೆ ಸತ್ಯವಾದ ವಿಷಯ. ಇವತ್ತು ನಾಳೆ ನಿಮ್ಗೊಂದು ಸುಖವಾಗಿರ್ಬೋದು ನೀವು ಮಾಡೋ ಸಾಧನದಲ್ಲಿ, ಭವಿಷ್ಯದಲ್ಲಿ ಇನ್ನೇನು ಫಲಿತ ಇಲ್ಲ. ಅದರಲ್ಲಿ ಸುಮ್ಮನೆ ಒಂದು ಲಾಸೇ, ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಈಸ್ ಈಕ್ವಲ್ 0. ಒಂದು ಕಡೆ ನೀವು ಪರಮಾತ್ಮ ನೆನೆಸ್ತಾ ಇದ್ದೀವಿ, ಇನ್ನೊಂದು ಕಡೆ ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದೀವಿ. ಅವಾಗ ಏನಾಯ್ತು, ನಾವು ವಿರುದ್ಧವಾಗಿ ನಡ್ಕೊಂಡಿದ್ದೆಲ್ಲ ಮೈನಸ್ ಆಯಿತು, ನೆನೆಸ್ತಾ ಇದ್ದು ಪ್ಲಸ್ ಆಯಿತು. ಪ್ಲಸ್ ಮೈನಸ್ ಈಸ್ ಈಕ್ವಲ್ 0. ಏನು ಆಗೋದಿಲ್ಲ. ನೀವು ಯಾವುದು ನೆನೆಸ್ತಾ ಇದ್ದು ಆ ನೆನೆಸಿದ ತಕ್ಕಂಥ ರೀತಿಯಾಗಿ ನೀವು ನಡ್ಕೋಬೇಕು. ಅದೇ ಸತ್ಯ ಮಾರ್ಗ, ಅದೇ ಧರ್ಮ ಮಾರ್ಗ. ಪರಮಾತ್ಮ ಎಲ್ಲಿದ್ದಾರೆ ಅಂತ ಯಾರು ಕ್ವಶನ್ ಹಾಕಿದ್ರು, ಟ್ರೂತ್ ರೂಪದಲ್ಲಿದ್ದಾರೆ, ಸತ್ಯ ಸ್ವರೂಪದಲ್ಲಿದ್ದಾರೆ. ಸತ್ಯಂ ಸ್ವರೂಪಂ, ಸತ್ಯವೇ ನಿಜವಾದ ಪರಮಾತ್ಮ, ಶಾಂತಿವೇ ನಿಜವಾದ ಪರಮಾತ್ಮ, ಧರ್ಮವೇ ನಿಜವಾದ ಪರಮಾತ್ಮ. ಅಂತ ರೂಪದಲ್ಲಿ ನಾವು ಚೆನ್ನಾಗಿ ವಿಶ್ವಾಸದಿಂದ ನಾವು ನಡ್ಕೊಂಡೋದ್ರೆ ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೋಬಹುದು.